ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಒಂದು ಅಸ್ತ್ರವಾಗಿ ಬುಲ್ಡೋಸರ್ ಕಾರ್ಯಾಚರಣೆಗಳನ್ನು BJP ಆಡಳಿತ ಇರುವಂತಹ ಸರ್ಕಾರಗಳು ನಡೆಸ್ತಾ ಇರೋದನ್ನು ತಾವೆಲ್ಲರೂ ಸಹ ಕಳೆದ 3-4 ವರ್ಷಗಳಲ್ಲಿ ನೋಡ್ತಾ ಇದ್ದೀರಿ. ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದಕ್ಕೆ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತಾ ಬರ್ತಿತ್ತು. ಆದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಈ ರೀತಿ ಮಾಡೋದು ಸರಿಯಲ್ಲ, ಇದು ಅಮಾನವೀಯ. ಯಾರಿಗೆ ಆಗಲಿ ಅವರ ಮನೆ ನೆಲಸಮ ಮಾಡ್ತೀನಿ ಅಂದರೆ ಕನಿಷ್ಠ 15 ದಿನಗಳ ನೋಟಿಸ್ ಕೊಡಬೇಕು. ಅವರಿಗೆ ಎಲ್ಲ ಲೀಗಲ್ ಆಪ್ಷನ್ಸನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಸಮಯ ಕೊಡಬೇಕು. ಅವರು ಕೋರ್ಟಿಗೆ ಹೋಗೋದಕ್ಕೆ ಸಮಯ ಕೊಡಬೇಕು. ಪ್ಲಸ್ ಅದು ಅಕ್ರಮ ಕಟ್ಟಡನ ಒತ್ತುವರಿನ ಅಂತ ಡಿಸೈಡ್ ಮಾಡೋದು ಅಲ್ಲಿನ ಆಫೀಸರ್ಗಳಲ್ಲ, ಅದು ಕೋರ್ಟಿನ ಮೂಲಕ ಆದೇಶ ಬರಬೇಕು. ಕೋರ್ಟ್ ಆದೇಶದ ಮೇರೆಗೆ ಮಾತ್ರ ತೆರವು ಕಾರ್ಯಾಚರಣೆಗಳನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳ್ತು. ಆದರೆ ಈ ಹಿಂದುತ್ವದ ಮದ ಏರಿಸ್ಕೊಂಡಿರುವಂತಹ ಸರ್ಕಾರಗಳಿದಾವಲ್ಲ, ಅದಕ್ಕೆ ಜೈಕಾರ ಹಾಕುವಂತಹ ಜನ ಇದ್ದಾರಲ್ಲ, ಅವರಿಗೆ ದಿನ ಬೆಳಗಾದರೆ ಏನೋ ಒಂದು ಕಾರಣ ಸಿಕ್ಕರೆ ಸಾಕು, ಆ ಇಡೀ ಕುಟುಂಬವನ್ನು ಬೀದಿಗೆ ಹಾಕಿಬಿಡಬೇಕು. ಒಬ್ಬ ತಪ್ಪು ಮಾಡಿದ್ರೆ ಆ ಮನೆಯಲ್ಲಿ ಇಡೀ ಕುಟುಂಬವನ್ನು ಬೀದಿಗೆ ತಳ್ಳಿಬಿಡಬೇಕು, ಅವರ ಮನೆಗಳನ್ನು ಧ್ವಂಸ ಮಾಡಬೇಕು. ಅದಕ್ಕೊಂದು ರೀಸನ್ ಬೇಕು, ಸಣ್ಣದು ಯಾವುದಾದ್ರು ಕೇಸ್ ಬೇಕು ಅಷ್ಟೇ. ಅಲ್ಲಿ ಅವರಿಗೆ ಕತ್ತೆ ಕಾಯ್ತಾ ಇರುವಂತಹ ಸ್ಥಳೀಯ ಆಡಳಿತಗಳು ಅದು ಒತ್ತುವರಿ ಅಂತ 20, 30, 40, 50 ವರ್ಷದಿಂದ ಒತ್ತುವರಿಯಲ್ಲೇ ಇರುತ್ತಂತೆ. ಅಲ್ಲಿ ಅವರಿಗೆ ಯಾವುದೇ ಕಾರ್ಯಾಚರಣೆ ಆಗಲ್ವಂತೆ. ಯಾವುದೋ ಒಂದು FIR ಯಾವುದೋ ಕಾರಣಕ್ಕೆ, ಅದು ದುರುದ್ದೇಶಪೂರಿತ FIR, ಉದ್ದೇಶಪೂರಿತ FIR ಅಥವಾ ಸುಳ್ಳು FIR ಏನೋ ಒಂದು ಸಿಕ್ಕರೆ ಸಾಕು, FIR ಬಂದ ತಕ್ಷಣವೇ ಅವರಿಗೆ ಎಚ್ಚರ ಆಗಿಬಿಡುತ್ತೆ. ಅಲ್ಲಿ ಅವರಿಗೆ ಕತ್ತೆ ಕಾಯ್ತಿದ್ದಂತಹ ಈ ಆಡಳಿತ ವರ್ಗ ದಿಢೀರಂತ ಜಾಗೃತಿಯಾಗಿ ಅದಕ್ಕೆ ಕನಸು ಬಿದ್ದುಬಿಡುತ್ತೆ, ಇದು ಅಕ್ರಮ ಕಟ್ಟಡ, ಇದನ್ನು ನಾಳೆನೇ ಹೊಡೆದಾಕಬೇಕು, ಇವತ್ತು ನೋಟಿಸ್ ಕೊಡು, ನಾಳೆ ಹೊಡೆದಾಕ್ಬಿಡು. ಅದನ್ನು ಸುಪ್ರೀಂ ಕೋರ್ಟ್ ನಾನ್ಸೆನ್ಸ್, ಇದು ನಿಲ್ಲಿಸ್ರಿ, ಅಮಾನವೀಯ ಅಂತ ಹೇಳ್ತು. ಅದರ ನಂತರವೂ ಸಹ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಈ ಯೋಗಿ ಆದಿತ್ಯನಾಥ್ ಸರ್ಕಾರ ಆಗಿರ್ಬೋದು, ಮಧ್ಯಪ್ರದೇಶದ ಸರ್ಕಾರ ಆಗಿರ್ಬೋದು ಮಾಡ್ಕೊಂಡು ಬರ್ತಾ ಇದೆ. ಅದರ ಸಾಲಿಗೆ ಈಗ ಮಹಾರಾಷ್ಟ್ರ ಸಹ ಸೇರಿಕೊಂಡಿದೆ. ಅದರ ಜೊತೆಗೆ ಈ 2021ರಲ್ಲಿ ಇದೇ ರೀತಿಯಾಗಿ ಪ್ರಯಾಗ್ರಾಜ್ನಲ್ಲಿ ಒಂದಷ್ಟು ಕಾರ್ಯಾಚರಣೆ ನಡೆದಿತ್ತು, ಬುಲ್ಡೋಸರ್ ಕಾರ್ಯಾಚರಣೆ. ಅದು ಕೇಸ್ ನಡೀತಾ ಇದೆ ಸುಪ್ರೀಂ ಕೋರ್ಟ್. ಆ ಹಿನ್ನೆಲೆಯಲ್ಲೇ ಎಲ್ಲ ಕಾರ್ಯಾಚರಣೆಗೂ ಸಹ ತಡೆ ಕೊಟ್ಟಿರುವಂತಹದ್ದು. 15 ದಿನಗಳ ನೋಟಿಸ್ ಕೊಟ್ಟು ಆಮೇಲೆ ಮಾಡಬೇಕು ಮತ್ತು ಕೋರ್ಟಿನ ಆದೇಶ ಇದ್ದರೆ ಮಾತ್ರ ಡೆಮಾಲಿಷ್ ಮಾಡಬೇಕು ಅಂತ ಹೇಳಿರುವಂತಹದ್ದು. ಆ ಕೇಸನ್ನು ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನಮ್ಮ ಆತ್ಮಸಾಕ್ಷಿಗೆ ಆಘಾತವಾಗಿದೆ, ಆ ರೀತಿ ಇದೆ ನಿಮ್ಮ ಕಾರ್ಯಾಚರಣೆಗಳು. ಈಗ ಎಚ್ಚರಿಕೆಯನ್ನು ಮೊನ್ನೆನೇ ಕೊಟ್ಟಿತ್ತು ಸುಪ್ರೀಂ ಕೋರ್ಟು. ಯಾರಾದರೂ ಸುಮ್ಮನೆ ಹೋಗಿ ಬಡವರ ಮನೆಗಳನ್ನು ಅಥವಾ ಯಾರದೇ ಮನೆಗಳನ್ನು 1 ದಿನದ ನೋಟಿಸ್ ಒಳಗಡೆ ಹೊಡೆದಾಕೋದು ಅಥವಾ ಇನ್ನೇನಕ್ಕೂ ಹೊಡೆದಾಕೋದು ಮಾಡಿದ್ರೆ ಅಧಿಕಾರಿಗಳೇ ಕಟ್ಟಿಸಿ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರ ನಡುವೆನೂ ಸಾಕಷ್ಟು ಕಡೆ ಡೆಮಾಲಿಷನ್ ನಡೀತಾ ಇದೆ. ನಿನ್ನೆ ನೀವು ನೋಡಿರ್ಬೋದು, ಒಂದು ರೀತಿ ಮನಸ್ಸು ಕಲಕುವಂತಹ ದೃಶ್ಯ. ಒಂದು ಗುಡಿಸಲು, ಆ ಗುಡಿಸಲನ್ನು ಕೆಡುತ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ. ಆ ಕೆಡುವ ಸಂದರ್ಭದಲ್ಲೇ ಬುಲ್ಡೋಸರ್ ಹೊಡೆದು ಹಾಕ್ತಿದೆ. ಆ ಸಂದರ್ಭದಲ್ಲಿಯೇ ಆ ಒಂದು ಸಣ್ಣ ಮಗು ಆ ಮನೆ ಒಳಗಡೆ ಓಡಿ ಹೋಗುತ್ತೆ, ತನ್ನ ಪುಸ್ತಕಗಳನ್ನು ಹಿಡ್ಕೊಂಡು ವಾಪಸ್ ಓಡಿ ಬರುತ್ತೆ. ಅಷ್ಟಾದರೂ ಸಹ ಅಲ್ಲಿನ ಅಧಿಕಾರಿಗಳಿಗೆ, ಆ ಕಾರ್ಯಾಚರಣೆ ಮಾಡೋರಿಗೆ, ಆ ಬುಲ್ಡೋಸರ್ ಓಡಿಸೋನಿಗೆ ಮಾನವೀಯತೆ ಕಾಣಿಸಲ್ಲ. ಅವ್ರ ಪಾಡ್ಗೆ ಅವರು ಹೊಡೆದು ಹಾಕೋದು, ಕೆಡುವುದಕ್ಕೆ ಅಂತಲೇ ನಾವಿರೋದು ಅಂತ. ಅದು ಮುಸ್ಲಿಮರಾದರೆ ಹೆಚ್ಚು ಶೀಘ್ರವಾಗಿ ಆಗುತ್ತೆ ಅಥವಾ ಉಗ್ರವಾಗಿ ಆಗುತ್ತೆ, ಅದನ್ನೇ ಬಳಸ್ಕೊಂಡು ಓಟು ಕೇಳ್ತಾರೆ. ಮುಸ್ಲಿಮರ ಮನೆ ಹೊಡೆದಾಕಿದ್ದೀವಿ, ಅವ್ರನ್ನ ಬೀದಿಗೆ ತಂದಿದ್ದೀವಿ, ಅದಕ್ಕೆ ನಮಗೆ ಓಟ್ ಕೊಡಿ ಅನ್ನೋದು. ಎಷ್ಟು ಮಾನಗೆಟ್ಟ ಜನ್ಮಗಳು ನೋಡಿ. ಒಂದು ಸಂಸಾರವನ್ನು ಬೀದಿಗೆ ತಂದಿದ್ದೀನಿ, ಅದಕ್ಕೆ ನಮಗೆ ಓಟ್ ಕೊಡಿ, ಇನ್ನೊಂದಷ್ಟು ಸಂಸಾರಗಳನ್ನು ಬೀದಿಗೆ ಕೊಡ್ತಾ ಇರ್ತೀನಿ ಅಂತ. ಹಿಂದೂಗಳ ಮನೆಗಳನ್ನು ಒಂದಷ್ಟು ಬಡವರು ಅನ್ನೋ ಕಾರಣಕ್ಕೆ ಇದೇ ರೀತಿ ಟಾರ್ಗೆಟ್ ಆಗ್ತಾರೆ. ಸೊ ಏನಾಗಿದೆ, ಹೊಸದಾಗಿ ಒಂದು ಘಟನೆ ಅಂದರೆ, ಈಗ ನಾಗಪುರದಲ್ಲಿ ಮೊನ್ನೆ ಗಲಭೆ ಆಯಿತು. ಯಾಕೆ? 300 ವರ್ಷ ಹಳೆಯ ಔರಂಗಜೇಬ್ ಗೋರಿಯನ್ನು ಕೆಡವಬೇಕು ಅಂತ ಒಂದಷ್ಟು ಹಿಂದುತ್ವ ಪಡೆಗಳು ಹೊರಟುಬಿಟ್ವು. ಯಾಕೆ? ಯಾವುದೋ ಒಂದು ಸಿನಿಮಾದಲ್ಲಿ ಯಾವನೋ ಒಬ್ಬ ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಟ್ಟ.
ಅವನು ಖಾಸಗಿಯಾಗಿ ಅದರಲ್ಲಿ ತಪ್ಪು ಮಾಹಿತಿ ಇದೆ ಅಂತ ಯಾರೋ ಒಬ್ಬರು ಕೇಸ್ ಹಾಕಿದ ತಕ್ಷಣ ಕ್ಷಮಾಪಣೆ ಕೇಳಿ 100 ಕೋಟಿ ಕೇಸ್ ಬೀಳುತ್ತೆ ಅಂತ, ಇಲ್ಲ ಅದರಲ್ಲಿ ನಂದು ತಪ್ಪಾಯಿತು ಅಂತ ಒಪ್ಕೊಂಡಿದ್ದಾನೆ. ಅದನ್ನು ಯಾವ ಮೀಡಿಯಾಗಳು ಸುದ್ದಿ ಮಾಡಲ್ಲ. ಸುದ್ದಿ ಮಾಡಿದ್ದೇನು, ಔರಂಗಜೇಬ್ ಏನೋ ಮಾಡಿಬಿಟ್ಟಿದ್ದಾನೆ. ಹೌದು, ಅವನು ಕ್ರೂರಿನೇ, ಏನೋ ಮಾಡಿದ್ದಾನೆ. ಅದೇ ರೀತಿ ಆ ಚಾವಾದ ಹೀರೋ ಇದ್ದಾನಲ್ಲ, ಶಿವಾಜಿಯ ಮಗ, ಆತನ ವಿರುದ್ಧ ಶಿವಾಜಿ ನಡ್ಕೊಂಡಿದ್ರ ಬಗ್ಗೆನೂ ಇತಿಹಾಸದಲ್ಲಿ ತೋರಿಸ್ಬೇಕಾಗಿತ್ತಲ್ಲ. ಶಿವಾಜಿನೇ ಯಾಕೆ ಆತನನ್ನು ಬಂಧನದಲ್ಲಿ ಇಡಬೇಕಾಗಿತ್ತು, ಅಂತಹ ಮನಸ್ಥಿತಿ ಯಾಕಿತ್ತು ತನ್ನ ಮಗನ ಬಗ್ಗೆ ಅನ್ನೋದನ್ನು ಸಹ ಅನಾವರಣ ಮಾಡಬೇಕಿತ್ತಲ್ಲ. ಅದೆಲ್ಲ ತೋರಿಸ್ಬೇಕಿತ್ತಲ್ವ. ಸತ್ಯ ಆದರೆ, ಇತಿಹಾಸ ಆದರೆ ಅದೆಲ್ಲ ತೋರಿಸಲ್ಲ. ಅದೇ ಸಂಭಾಜಿ ಬಗ್ಗೆ ಸಾವರ್ಕರು, ಹೆಗ್ಗಡೆವಾರು ಬರೆದಿರುವಂತಹದ್ದನ್ನು ಸಹ ತೋರಿಸ್ಬೇಕಿತ್ತಲ್ಲ. ಅದನ್ನು ತೋರಿಸಲ್ಲ. ಅವರಿಬ್ಬರು ಸಹ ಸಂಭಾಜಿಯನ್ನು ಹೆಣ್ಣು ಕಾಮುಕ, ಕ್ರೂರಿ ಅಂತೆಲ್ಲ ಬರೆದಿಟ್ಟಿದ್ದಾರೆ. ಹೇಳಿ, ಯಾರೋ ಸುಳ್ಳು ಸುದ್ದಿ ಅಲ್ಲ, ಬರೆದಿಟ್ಟಿದ್ದಾರೆ. ಅದೆಲ್ಲವನ್ನು ಮುಚ್ಚಿಟ್ಟು ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಿರ್ದೇಶಕರು ಮತ್ತು ಚಿತ್ರತಂಡ ಮಾಡಿತು. ಅದರ ಆಧಾರದ ಮೇಲೆ ಔರಂಗಜೇಬಲ್ಲಿ ಒಂದಷ್ಟು ಹಿಂದುತ್ವ ಪಡೆಗಳು ಅವಂತೂ ಕಾಯ್ತಾನೆ ಇರ್ತವೆ. ದಿನ ಬೆಳಗಾದ್ರೆ ಮಸೀದಿಗಳ ಕೆಳಗಡೆ ನುಗ್ಗೋದು, ಅಲ್ಲಿ ಲಿಂಗ ಇದೆ, ಇಲ್ಲಿ ದೇವಸ್ಥಾನ ಇದೆ, ಇದೇ ಕೆಲಸ. ಹೋಗಿ ಉದ್ಯೋಗ ಹುಡುಕೊಳ್ರ ಅಂದರೆ ಉದ್ಯೋಗ ಇಲ್ವಲ್ಲ, ಇದೇ ಉದ್ಯೋಗ ಅಂತ ಮಾಡ್ತಿದ್ದಾರೆ. ಗೋರಿ ಅಗಿಯೋದು ಈಗ ಉದ್ಯೋಗ ಆಗ್ಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಔರಂಗಜೇಬ್ ಸಮಾಧಿ ವಿಚಾರದಲ್ಲಿ ಅಲ್ಲಿ ನಾಗಪುರದಲ್ಲಿ ಗಲಾಟೆಗಳಾದಾಗ ಮುಸ್ಲಿಮರ ಕಡೆಯಿಂದಲೂ ಸಹ ಗಲಾಟೆಗಳಾಯಿತು. ಅದರ ಮುಖ್ಯ ಆರೋಪಿ ಅಂತ ಫಹೀಮ್ ಖಾನ್ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರು. ಫೈನ್, ಆತ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಆದರೆ ಆತ ವಾಸ ಮಾಡ್ತಿದ್ದಂತಹ ಮನೆಯನ್ನು 24 ಗಂಟೆಗಳು ಸಹ ಅವಧಿ ಕೊಡದೆ ನೋಟಿಸು ಕೆಡವಿಬಿಟ್ರು. ಅದು ಏನು, ಆತನ ಹೆಸರಲ್ಲಿಲ್ಲ ಮನೆ, ಆತ ವಾಸ ಮಾಡ್ತಿದ್ದಾನೆ ಅಷ್ಟೇ. ಆತನ ತಾಯಿನೋ ಹೆಂಡತಿ ಹೆಸರಲ್ಲೋ ಇದೆ ಮನೆ. ಅದು ಇಷ್ಟು ವರ್ಷ ಕತ್ತೆ ಕಾಯ್ತಿದ್ದಂತಹ ಸ್ಥಳೀಯ ಆಡಳಿತಕ್ಕೆ ಆಗ ಜ್ಞಾನೋದಯ ಆಗೋಯ್ತಂತೆ. ಅರೆ, ಇದು ಅಕ್ರಮ ಕಟ್ಟಡ, ಒತ್ತುವರಿಯಾಗಿದೆ, ಇದನ್ನು ಕೆಡವಬೇಕು. ಅದು ನಾಗ್ಪುರ್ ಬೆಂಚಿಗೆ ಹೋಯಿತು. ಅವರು ಸರಿಯಾಗಿ ಬೆಂಡೆತ್ತಿದ್ರು. ಏನು ಮಾಡ್ತಾ ಇದ್ದೀರಾ ನೀವು ಅಂತ. ಮುಕ್ಕಾಲು ಭಾಗ ಕೆಡವಿದ್ದನ್ನು ಸಾಕು ನಿಲ್ಲಿಸಿ ಅಂತ ಆ ಬುಲ್ಡೋಜರ್ ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ದಾರೆ. ಈಗ 2 ಅಂತಸ್ತಿನ ಕಟ್ಟಡ ಅದು, ಅದ್ರ ಮುಕ್ಕಾಲು ಭಾಗ ಕೆಡವು ಬಿಸಾಕಿದ್ದಾರೆ. ಇವರು ಅಕ್ರಮವಾಗಿ ಕೆಡವಿದ್ದಾರೆ. ಅಕ್ರಮ ಕಟ್ಟಡ ಅಂತ ಹೇಳಿ ಕೆಡವೋದೇ ಅಕ್ರಮವಾಗಿ ಕೆಡವಿದ್ದಾರೆ. ಅದನ್ನು ಕೋರ್ಟ್ ನಿಲ್ಲಿಸಿದೆ. ಇದು ಹೇಗಿದೆ ಅಂದರೆ, ಆತನ ಹೆಸರಲ್ಲಿ, ಅವನ ಹೆಸರಲ್ಲಿ ಇಲ್ಲ, ಫಹೀಮ್ ಖಾನ್ ಹೆಸರಲ್ಲಿ ಇಲ್ಲ ಅದು ಮನೆ. ಆದರೂ ಅವನು ವಾಸ ಮಾಡ್ತಿದ್ದಾನಲ್ಲ ಆ ಮನೆಯಲ್ಲಿ. ಈ ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ಇದಾನಲ್ಲ, ತಿಕ್ಕಲು ದೊರೆ, ಅವನು ಹಂಗೆ ಒಬ್ಬ ಅಪರಾಧ ಮಾಡಿದ್ರೆ 3 ತಲೆಮಾರಿಗೆ ಶಿಕ್ಷೆ. ಅವನ ತಂದೆ ತಾಯಿ, ಅವನ ಮಕ್ಕಳು, ಮೊಮ್ಮಕ್ಕಳು, ಇವನು 3 ತಲೆಮಾರಿಗೆ ಶಿಕ್ಷೆ. ಆ ರೀತಿ ಇಲ್ಲಿಯೂ ಸಹ ಇವರು ಕಾಪಿ ಮಾಡ್ತಾ ಇದ್ದಾರೆ. ನೀನು ತಪ್ಪು ಮಾಡಿದ್ಯಾ, ನಿನ್ನ ಹೆಸರಲ್ಲಿ ಇಲ್ಲದೆ ಹೋದರೂ ಸರಿ, ನಿನ್ನ ಇಡೀ ಕುಟುಂಬದ ಹೆಸರಲ್ಲಿ ಏನೇ ಇದ್ರೂ ಅದನ್ನು ನಾಶ ಮಾಡಿ ಬಿಸಾಕ್ತೀವಿ, ನಿನ್ನನ್ನು ಬೀದಿಗೆ ತಳ್ತೀವಿ, ನಿನ್ನ ಕುಟುಂಬನ ಬೀದಿಗೆ ತಳ್ತೀವಿ. ನಿನಗೆ ಶಿಕ್ಷೆ ಆಗೋದು ಬೇರೆ, ನಿನ್ನ ಕುಟುಂಬನ ಬೀದಿಗೆ ತರ್ತೀವಿ. ಇದು ಇವರ ಮನಸ್ಥಿತಿ. ಈಗ ಇಷ್ಟೆಲ್ಲ ಆದಮೇಲೆ ಸುಪ್ರೀಂ ಕೋರ್ಟ್ 2021 ಘಟನೆಗೆ ಈಗಲೇ ಅದು ವಿಚಾರಣೆ ನಡೀತಿರೋದ್ರಿಂದ ಇದೇ ಸಂದರ್ಭದಲ್ಲಿ ಬಂದಿದೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನಮ್ಮ ಆತ್ಮಸಾಕ್ಷಿಗೆ ಆಘಾತ ಆಗ್ತಿದೆ, ಆ ರೀತಿ ಇದೆ ಇದೆಲ್ಲ ಅಂತ. ಇನ್ನೊಂದು ಕಡೆ ನಾಗ್ಪುರ ಫಹೀಮ್ ಖಾನ್ ಮನೆ, ವಾಸ ಮಾಡ್ತಿದ್ದಂತಹ ಮನೆ ನೆಲಸಮವನ್ನು ಸರಿಯಲ್ಲ ಅಂತ ಸ್ಟೇ ಕೊಟ್ಟಿದೆ. ಇದಿಷ್ಟು ಮಹಾರಾಷ್ಟ್ರದಲ್ಲಿ ಉತ್ತರ ಪ್ರದೇಶದ ಮಾಡೆಲ್ ನಡೀತಾ ಇರುವಂತಹದ್ದು. ಅದರಲ್ಲೂ ವಿಶೇಷವಾಗಿ ಕಿಮ್ ಜಾಂಗ್ ಉನ್ ಅನ್ನುವಂತಹ ಕ್ರೂರ ಸರ್ವಾಧಿಕಾರಿಯ ಮನಸ್ಥಿತಿಯ ರೀತಿಯಲ್ಲಿ ಒಬ್ಬ ತಪ್ಪು ಮಾಡಿದ್ರೆ ಇಡೀ ಕುಟುಂಬನ, ಇಡೀ ವಂಶವನ್ನು ಶಿಕ್ಷಿಸಬೇಕು ಅನ್ನುವಂತಹ ನೀಚತನವನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಿ ಒಂದಷ್ಟು ಕೋರ್ಟುಗಳ ಕೈಯಲ್ಲಿ ಚೀತು ಅಂತ ಉಗಿಸ್ಕೊಂಡಿದ್ದಾರೆ. ಅದು ಏನು ಅವ್ರಿಗೆ ಹೊಸದೇನಲ್ಲ. ಆದರೆ ನಾವೆಲ್ಲ ಆಘಾತಕಾರಿಯಾಗಿ ಚಿಂತನೆ ಮಾಡಬೇಕಾಗಿರುವಂಥದ್ದು, ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಅದರ ಸೂಚನೆಗಳನ್ನು, ಆದೇಶಗಳನ್ನು ಸಹ ಗಾಳಿಗೆ ತೂರಿ ಇವರು ನಾವು ಮಾಡಿದ್ದೇ ಸರಿ, ಎಲ್ಲ ಕಡೆ ನಮ್ಮದೇ ಸರ್ಕಾರ ಇದೆ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ, ಕೇಂದ್ರದಲ್ಲಿ ಸರ್ಕಾರ ನಮ್ಮದೇ ಇದೆ, ನಾವು ಏನು ಬೇಕಾದ್ರೂ ಮಾಡೋ ಅನ್ನೋ ಮನಸ್ಥಿತಿ ಇದೆಯಲ್ಲ,
ಇದು ಆಘಾತಕಾರಿಯಾದಂತಹದ್ದು. ಸುಪ್ರೀಂ ಕೋರ್ಟ್ ಅದರ ಬಗ್ಗೆಯೂ ಸಹ ಮಾತಾಡಬೇಕು. ಮತ್ತು ಮುಖ್ಯಮಂತ್ರಿ ಅಂತ ನೋಡ್ದೇನೆ ಕೋರ್ಟ್ಗೆ ಎಳೆದು ಛೀಮಾರಿ ಹಾಕಬೇಕು. ನನ್ನ ಆದೇಶ ಇದ್ದರೂ ಸಹ ನೀವು ಆ ಒಂದು ಕಿತ್ತೋದ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ಹೇಗೆ ಮಾಡ್ತಿದ್ದೀರಿ? ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದು? ಕಿತ್ತು ಬಿಸಾಕ್ಬಿಡ್ತೀನಿ ನಿಮ್ಮ ಸರ್ಕಾರನ ಅಂತ ಹೇಳಬೇಕು. ಅಲ್ಲಿಯವರೆಗೆ ಇದು ನಿಲ್ಲಲ್ಲ ಅನಿಸುತ್ತೆ. ಎನಿಹೌ, ಇವರ ಕ್ರೌರ್ಯ ದೌರ್ಜನ್ಯ ಬಡವರ ಮೇಲೆ ಮಾತ್ರ. ಅದೇ ಶ್ರೀಮಂತರ ಮನೆ ಆಗಿದ್ದರೆ, ಅದು ಮುಸ್ಲಿಮೇ ಆಗಿರಲಿ ಹಿಂದೂಗಳೇ ಆಗಿರಲಿ, ಏನೂ ಆಗಲ್ಲ. ಹೇಗಿದೆಯೋ ಹಾಗೇ ಇರುತ್ತೆ, ಕೂಲಾಗಿರ್ಬೋದು. ಎಂತಹ ಪರಿಸ್ಥಿತಿ ತಂದಿಡ್ಕೊಂಡಿದ್ದೀವಿ ನಮಗೆ ನಾವೇ ಅಂತ ಅಂದ್ಕೊಳ್ತಾ ಕಣ್ಣೀರು ಹಾಕ್ಕೊಂಡು ಕೂತ್ಕೋಬೇಕಷ್ಟೇ, ಬೇರೇನೂ ದಾರಿ ಇಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.